ನಮಸ್ತೆ ಪ್ರಿಯ ವೀಕ್ಷಕರೇ, 2024 ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಮೀನರಾಶಿಯವರ ರಾಶಿ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಯಾರಿಗೆಲ್ಲ ಮೀನರಾಶಿ ಉಂಟವರು ಈ ಜನ್ಮರಾಶಿಯಲ್ಲಿ ರಾಹು ಇರುವುದರಿಂದ ಆರೋಗ್ಯ ವಿಚಾರದಲ್ಲಿ ತುಂಬನೇ ಜಾಗ್ರತೆ ವಹಿಸಬೇಕು. 3ರ ಗುರು ಇರುವಂತಹದ್ದರಿಂದ ಕೆಲಸ ಕಾರ್ಯಗಳ ವಿಚಾರದಲ್ಲಿಯೋ ಅಥವಾ ಸಾಂಪತ್ತಿಕ ವಿಚಾರದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಗೃತವಾಗಿರುವಂತಹದ್ದು ಉತ್ತಮ. ಈ ಜನ್ಮರಾಶಿಗೆ 2ನೇ ಭಾವಕಾಧಿಪತಿ 3ರಲ್ಲಿ ಸ್ಥಿತನಾಗುವಂತಹದ್ದು. ಜುಲೈ 12ರ ನಂತರದಲ್ಲಿ ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು, ಕಮಿಟ್ಮೆಂಟ್ ಅಂತೇನು ಹೇಳ್ತಾರೋ ಆ ರೀತಿಯಾಗಿ ಯಾವುದಾದರೂ ಕೂಡ ಒತ್ತಡಗಳಿಗೆ ಸಿಲುಕುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಯಾರಿಗೆ ಮಾತು ಕೊಡುವುದಾದರೂ ಕೂಡ ನೀವು ಜಾಗೃತೆಯಿಂದ ವಹಿಸಿಕೊಳ್ಳುವಂತಹದ್ದು ಉತ್ತಮ. 3ರಲ್ಲಿ ಗುರು ಕುಜರಿರುವುದರಿಂದ ಸಹೋದರ ವ್ಯಕ್ತಿಗಳಿಂದ ದಾಯಾದಿಗಳಿಂದಲೂ ಕೂಡ ವಿರೋಧಗಳು ಅಸಮಾಧಾನಗಳು ಉಂಟಾಗಬಹುದು. ಕೋರ್ಟು ಕೇಸು ಇತ್ಯಾದಿ ವ್ಯವಹಾರಗಳು ಬರುವ ಸಾಧ್ಯತೆಗಳಿರುವುದರಿಂದ ಜಾಗೃತಿಯಿಂದ ಮುಂದುವರಿಯುವಂತಹದ್ದು ಉತ್ತಮ. 4ನೇ ಭಾವಕಾಧಿಪತಿಯಾಗಿರುವಂಥ ಬುಧ 6ರಲ್ಲಿರುವುದರಿಂದ ವಾಹನದಲ್ಲೂ ಕೂಡ ಜಾಗ್ರತೆ ಅಗತ್ಯ, ಬೆಂಕಿಯಿಂದ ಜಾಗ್ರತೆ ಅಗತ್ಯ ಎನ್ನುವಂಥ ವಿಷಯ. ಈ ರಾಶಿಯ ಭವಿಷ್ಯ ಈ ಮಾಸದಲ್ಲಿ ಅಷ್ಟಾಗಿ ಉತ್ತಮವಾಗಿ ಇಲ್ಲ. 5ರಲ್ಲಿ ರವಿ ಮತ್ತು ಶುಕ್ರ ಇರುವಂತಹದ್ದು ಆ ವಿದ್ಯಾಭ್ಯಾಸಕ್ಕೂ ಕೂಡ ವಿದ್ಯಾಭ್ಯಾಸ ಮಾಡುವಂಥ ವ್ಯಕ್ತಿಗಳಿಗೂ ಕೂಡ ಹೆಚ್ಚು ಶ್ರಮ ಅಗತ್ಯ. ಚಿಂತೆಗಳು, ಋಣಾತ್ಮಕವಾದಂಥ ಆಲೋಚನೆಗಳು ಹೆಚ್ಚಾಗಿ ಬರುವಂತಹ ಕಾರಣಕ್ಕೋಸ್ಕರವಾಗಿ ಅಂತಹ ವಿಚಾರದಲ್ಲೂ ಕೂಡ ಜಾಗ್ರತೆ ವಹಿಸಬೇಕಾದಂಥ ಅವಶ್ಯಕತೆಗಳುಂಟು. ಶತ್ರುಗಳು ಹೆಚ್ಚಾಗುವಂತಹದ್ದು, ದಾಂಪತ್ಯದಲ್ಲಿ ಅಷ್ಟಾಗಿ ಒಳ್ಳೆಯ ಫಲಗಳನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸುಬ್ರಹ್ಮಣ್ಯನ ಸೇವೆಯನ್ನು ಬಹಳವಾಗಿ ಮಾಡ್ತಾ ಬರಬೇಕು. ಸುಬ್ರಹ್ಮಣ್ಯ ಆರಾಧನೆಯನ್ನು, ಷಷ್ಠಿ ವ್ರತವನ್ನು ಆಚರಣೆ ಮಾಡಿಕೊಂಡಲ್ಲಿಗೆ, ಸೋಮವಾರ ವ್ರತವನ್ನು ಆಚರಣೆ ಮಾಡಿಕೊಂಡಲ್ಲಿಗೆ ಭಗವಂತನ ಅನುಗ್ರಹ ಎನ್ನುವಂತಹದ್ದು ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ. ಎಲ್ಲ ಕಷ್ಟಗಳನ್ನು ಕೂಡ ಮೀರಿ ನಿಲ್ಲುವುದಕ್ಕೆ ಸಾಧ್ಯತೆ ಉಂಟು. ಅದೇ ಪ್ರಕಾರವಾಗಿ ಅಷ್ಟಮ ಭಾವ ಶುದ್ಧವಾಗಿ ಉಂಟು. ಅಷ್ಟಮ ಭಾವಕಾಧಿಪತಿ ಶುಕ್ರ ಅನುಕೂಲವಾಗಿದ್ದರಿಂದ ಆಯುಷ್ಯಕ್ಕೆ ತೊಂದರೆ ಇಲ್ಲ. ಭಾಗ್ಯಾಧಿಪತಿಯು ಪ್ರತಿಕೂಲವಾಗಿರುವುದರಿಂದ ಅಷ್ಟೊಂದು ಭಾಗ್ಯ ಸ್ಥಿತಿ ಎನ್ನುವಂತಹದ್ದು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಈ ಒಟ್ಟಿನಲ್ಲಿ ನಮಗೆ ಹೇಳಬೇಕು ಅಂತಂದರೆ 7ನೇ ಶನಿಯ ಕಾಲವು ಗುರು ಪ್ರತಿಕೂಲವಾಗಿಯೂ ಇರುವುದರಿಂದ ನೀರಿನಿಂದ ಹೊರಗೆ ತೆಗೆದ ಮೀನಿನ ಪರಿಸ್ಥಿತಿಯಲ್ಲಿ ಈ ತಿಂಗಳು ನೀವು ಇರ್ತೀರಿ. ಆದರೂ ಕೂಡ ಇದೆಲ್ಲವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ನಿಮ್ಮ ಪಾಲಿಗೆ ಕೊಡಲಿ, ಎಲ್ಲವೂ ಶುಭವಾಗಲಿ ಎಂಬುದಾಗಿ ಹೇಳ್ತಾ ಮೀನರಾಶಿಯ ಭವಿಷ್ಯವನ್ನು ಸಮಾಪನಗೊಳಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ.